ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಸಂಸ್ಕೃತ ಶ್ಲೋಕಗಳಲ್ಲಿ ಅಡಗಿರೋ ಗಣಿತದ ರಹಸ್ಯ, ಸಂಕೇತಗಳ ಒಂದು ನಿಗೂಢ ಜಗತ್ತನ್ನು ನೋಡೋಣ ಬನ್ನಿ. ಒಂಕ್ಷಣ ಯೋಚನೆ ಮಾಡಿ, ನಾವು ತುಂಬಾನೇ ಭಕ್ತಿಯಿಂದ ಹೇಳುವ ಪ್ರಾಚೀನ ಸ್ತೋತ್ರಗಳು ಕೇವಲ ಆಧ್ಯಾತ್ಮಿಕ ಮಂತ್ರಗಳಲ್ಲದೆ ಅದರೊಳಗೆ ಅತ್ಯಾಧುನಿಕ ವೈಜ್ಞಾನಿಕ ಡೇಟಾವನ್ನೇ ಬಚ್ಚಿಟ್ಟಿರೋ ಒಂದು ಹ್ಯೂಮನ್ ಹಾರ್ಡ್ ಡ್ರೈವ್ ಆಗಿದ್ರೆ ಹೇಗಿರುತ್ತೆ? ಹೌದು, ಇದೇ ಪ್ರಶ್ನೆಯನ್ನೇ ಇಟ್ಕೊಂಡು ನಾವು ಇವತ್ತು ಮುಂದೆ ಹೋಗ್ತಾ ಇದ್ದೀವಿ. ನಮ್ಮ ಈ ಪಯಣದಲ್ಲಿ 5 ಮುಖ್ಯ ಘಟ್ಟಗಳಿದೆ. ಮೊದಲು ಈ ಸೀಕ್ರೆಟ್ ಕೋಡ್ ಹಿಂದಿನ ಸಿಸ್ಟಮ್ ಏನು ಅಂತ ತಿಳ್ಕೊತೀವಿ. ಆಮೇಲೆ ಬ್ರಹ್ಮಾಂಡದ ಒಂದು ಗಣಿತದ ರಹಸ್ಯವನ್ನ ಭೇದಿಸ್ತೀವಿ. ನಂತರ ಸಾವಿರಾರು ವರ್ಷ ಈ ಜ್ಞಾನವನ್ನ ಹೇಗೆ ಸೇಫಾಗಿ ಇಟ್ಟಿದ್ರು ಅಂತ ನೋಡ್ತೀವಿ. ಆಮೇಲೆ ಈ ಹಳೆ ಟೆಕ್ನಾಲಜಿ ಇವತ್ತಿಗೂ ಹೇಗೆ ಯೂಸ್ ಆಗ್ತಿದೆ ಅಂತ ತಿಳಿತೀವಿ. ಕೊನೆಗೆ ಜ್ಞಾನದ ಬಗ್ಗೆ ನಮ್ಗಿರೋ ಕಲ್ಪನೆಗಳನ್ನೇ ಒಮ್ಮೆ ಪ್ರಶ್ನೆ ಮಾಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ನಮ್ಮ ಮೊದಲನೇ ವಿಭಾಗ ಅಕ್ಷರ ಸಂಖ್ಯಾತ್ಮಕ ಭೂತ. ಇಲ್ಲಿ ನಾವು ಪ್ರಾಚೀನ ಜ್ಞಾನದ ಆ ಖಜಾನೆಯನ್ನ ತೆರೆಯೋಗ್ಬೇಕಾದ ಕೀಲಿಕೈ ಯಾವುದು ಅಂತ ಹುಡುಕೋಣ. ಆ ರಹಸ್ಯದ ಕೀಲಿಕೈನೇ ಕಟಪಯಾದಿ ಪದ್ಧತಿ. ಇದೊಂದು ಅದ್ಭುತವಾದ ಸಿಸ್ಟಮ್. ನೋಡೋಕೆ ಸಿಂಪಲ್ ಆದ್ರೂ ತುಂಬಾನೇ ಪವರ್ಫುಲ್. ಇದರಲ್ಲಿ ಸಂಸ್ಕೃತದ ವ್ಯಂಜನಗಳಿಗೆ ನಂಬರ್ಗಳನ್ನು ಕೊಟ್ಟು ಎಷ್ಟೇ ದೊಡ್ಡ ನಂಬರ್ ಆದ್ರೂ ಅದನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳೋ ಹಾಗೆ ಶ್ಲೋಕಗಳಾಗಿ ಬರೆದಿಟ್ಟಿದ್ರು. ಇದು ನಮ್ಮ ಪ್ರಾಚೀನ ಭಾರತದ ಕ್ರಿಪ್ಟೋಗ್ರಫಿಗೆ ಒಂದು ಬೆಸ್ಟ್ ಉದಾಹರಣೆ. ಈ ಸಿಸ್ಟಮ್ ಎಷ್ಟು ಲಾಜಿಕಲ್ ಆಗಿದೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಗಮನಿಸಿ, ಖದಿಂದ ಶುರುವಾಗೋ ಅಕ್ಷರಗಳಿಗೆ 1ರಿಂದ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಟದಿಂದ ಶುರುವಾಗೋ ಅಕ್ಷರಗಳಿಗೂ ಹಾಗೆಯೇ. ಹೀಗೆ ಪ ಮತ್ತು ಯ ವರ್ಗದ ಅಕ್ಷರಗಳಿಗೂ ಸಂಖ್ಯೆಗಳಿವೆ. ಜ್ಞಾನವನ್ನ ಎಷ್ಟು ವ್ಯವಸ್ಥಿತವಾಗಿ ಕೋಡ್ ಮಾಡಿದಾರಲ್ವಾ? ಆದ್ರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಈ ಪದ್ಧತಿಯಲ್ಲಿ ಒಂದು ಮುಖ್ಯವಾದ ರೂಲ್ ಇದೆ. ಅದೇ ಅಂಕಾನಾಂ ವಾಮತೋ ಗತಿಹಿ. ಅಂದ್ರೆ ಸಿಕ್ಕಿದ ನಂಬರ್ಗಳನ್ನ ನಾವು ಓದೋ ಹಾಗೆ ಲೆಫ್ಟ್ನಿಂದ ರೈಟ್ಗೆ ಓದಲ್ಲ, ಬದಲಾಗಿ ರೈಟ್ನಿಂದ ಲೆಫ್ಟ್ಗೆ ಓದಬೇಕು. ಉಲ್ಟಾ. ಇದೇ ನೋಡಿ ಈ ಸೈಫರ್ನ ಅಂದ ಮತ್ತು ಅದರ ಬುದ್ಧಿವಂತಿಕೆ. ಓಕೆ, ಈಗ ನಮಗೆ ಕೀಲಿಕೈ ಸಿಕ್ಕಿದೆ. ಇದನ್ ಬಳಸಿ ಬ್ರಹ್ಮಾಂಡದ ಸೈಫರನ್ನ ಭೇದಿಸೋಣ ಬನ್ನಿ. ಆ ಪವಿತ್ರ ಸ್ತೋತ್ರಗಳಲ್ಲಿ ಅಡಗಿರೋ ಗಣಿತದ ಸತ್ಯಗಳನ್ನ ಈಗ ಹೊರಗೆ ತೆಗೆಯೋಣ. ನಮ್ಮ ಈ ಕೋಡೆಡ್ ಡೇಟಾ ಎಲ್ಲಿದೆ ಗೊತ್ತಾ? ವಿಷ್ಣು ಸಹಸ್ರನಾಮದಂತಹ ದೊಡ್ಡ ಗ್ರಂಥದಲ್ಲಿಲ್ಲ, ಬದಲಿಗೆ ಶ್ರೀಕೃಷ್ಣನನ್ನ ಹೊಗಳೋ ಒಂದು ಸಿಂಪಲ್ ಭಕ್ತಿಗೀತೆಯಂತೆ ಕಾಣೋ ಶ್ಲೋಕದಲ್ಲಿದೆ. ಆದರೆ ಅದರ ಪದರಗಳ ಒಳಗೆ ಗಣಿತದ ಒಂದು ದೊಡ್ಡ ರಹಸ್ಯನೇ ಇದೆ. ಈಗೊಂದು ಮ್ಯಾಜಿಕ್ ನೋಡಿ. ಗೋಪಿ ಭಾಗ್ಯ ಅಂತ ಶುರುವಾಗೋ ಈ ಶ್ಲೋಕ ಕೃಷ್ಣನ ಮೇಲಿರೋ ಭಕ್ತಿಗೀತೆ ಥರ ಕಾಣುತ್ತೆ. ಆದರೆ ಕಟಪಯಾದಿ ಸಿಸ್ಟಮ್ ಬಳಸಿ ಇದನ್ನ ಡಿಕೋಡ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಗೋ ಅಂದ್ರೆ 3, ಪಿ ಅಂದ್ರೆ 1, ಭಾ ಅಂದ್ರೆ 4, ಗ್ಯಾ ಅಂದ್ರೆ 1, ಮಾ ಅಂದ್ರೆ 5. ಹೀಗೆ ಶ್ಲೋಕ ಮುಂದುವರಿಯುತ್ತೆ. ಈ ನಂಬರ್ಗಳನ್ನ ಅಂಕಾನಾಂ ವಾಮತೋ ಗತಿ ರೂಲ್ ಪ್ರಕಾರ ಜೋಡಿಸಿದ್ರೆ ನಮಗೆ ಸಿಗೋದು ಪೈ, ಅಂದ್ರೆ ಪೈನ ವ್ಯಾಲ್ಯೂ. ಅದು 31 ಡೆಸಿಮಲ್ ಪ್ಲೇಸ್ಗಳವರೆಗೆ ಪಕ್ಕಾ. ಇದು ಸುಮ್ಮನೆ ಕಾಕತಾಳಿಯಾಗೋಕೆ ಸಾಧ್ಯನಾ? ಸರಿ, ಇಷ್ಟು ನಿಖರವಾದ ಗಣಿತದ ನಂಬರನ್ನ ಈ ರೀತಿ ಕೋಡ್ ಮಾಡೋ ಅವಶ್ಯಕತೆ ಏನಿತ್ತು? ನಮ್ಮ ಮುಂದಿನ ವಿಭಾಗ ಮಾನವ ಹಾರ್ಡ್ ಡ್ರೈವ್ ಈ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಈಗಿನ ನಮ್ಮ ಡಿಜಿಟಲ್ ಸ್ಟೋರೇಜ್ ಬಗ್ಗೆ ಯೋಚನೆ ಮಾಡಿ. ಎಷ್ಟು ವೀಕ್ ಅಲ್ವಾ? ಒಂದು ಸೋಲಾರ್ ಫ್ಲೇರ್ ಬಂದ್ರೆ ಸಾಕು, ಅಥವಾ ಒಂದು EMP ಅಟ್ಯಾಕ್ ಆದ್ರೆ ಎಲ್ಲವೂ ಡಿಲೀಟ್. ಆದರೆ ನಮ್ಮ ವೈದಿಕ ಮೌಖಿಕ ಸಂಪ್ರದಾಯ ಇದೆಯಲ್ಲ, ಅದು ಸಾವಿರಾರು ವರ್ಷಗಳಿಂದ ಹಾಗೇ ಇದೆ. ಅದಕ್ಕೆ ಕರೆಂಟ್ ಬೇಕಾಗಿಲ್ಲ, ಯಾವ ಹಾರ್ಡ್ವೇರ್ ಕೂಡ ಬೇಕಾಗಿಲ್ಲ. ಬರೀ ಮನುಷ್ಯನ ಜ್ಞಾಪಕ ಶಕ್ತಿ ಸಾಕು. ಅಷ್ಟೇ ಅಲ್ಲ, ಅದರಲ್ಲೊಂದು ಅದ್ಭುತವಾದ ಎರರ್ ಕರೆಕ್ಷನ್ ಸಿಸ್ಟಮ್ ಇದೆ. ಆ ಶ್ಲೋಕಗಳ ಲಯ ಇದೆಯಲ್ಲ, ಅದರಲ್ಲಿ ಒಂದು ಅಕ್ಷರ ಹೆಚ್ಚು ಕಮ್ಮಿ ಆದರೂ ತಕ್ಷಣ ಗೊತ್ತಾಗ್ಬಿಡುತ್ತೆ, ರಿದಮ್ ಬ್ರೇಕ್ ಆಗುತ್ತೆ. ಎಂಥ ಅದ್ಭುತ ಅಲ್ವಾ? ಹಾಗಾದ್ರೆ ಅಸಲಿ ವಿಷಯ ಏನು ಅಂದ್ರೆ, ಸೈಂಟಿಫಿಕ್ ಡೇಟಾವನ್ನ ಪವಿತ್ರ ಗ್ರಂಥಗಳಲ್ಲಿ ಸೇರಿಸಿ ಭಕ್ತಿ ಅನ್ನೋ ಒಂದು ರಕ್ಷಣಾ ಕವಚದಲ್ಲಿ ಇಟ್ಟಿದ್ರು. ಸರ್ಕಾರಗಳು ಬದಲಾಗಬಹುದು, ಸಾಮ್ರಾಜ್ಯಗಳು ನಾಶವಾಗಬಹುದು, ಆದರೆ ಭಕ್ತಿ ಮತ್ತು ಶ್ರದ್ಧೆ ಜನರೇಷನ್ನಿಂದ ಜನರೇಷನ್ಗೆ ಈ ಜ್ಞಾನವನ್ನ ಸುರಕ್ಷಿತವಾಗಿ ದಾಟಿಸ್ತು. ಈ ಹಳೆ ಸಿಸ್ಟಮ್ ಇವತ್ತಿನ ದಿನಕ್ಕೆ ಪ್ರಸ್ತುತನಾ? ಖಂಡಿತ ಹೌದು. ಈ ವಿಭಾಗದಲ್ಲಿ ಈ ಪ್ರಾಚೀನ ಕೀಲಿಗಳು ಇವತ್ತಿನ ಮಾಡರ್ನ್ ಟೆಕ್ನಾಲಜಿಯ ಬೀಗಗಳನ್ನ ಹೇಗೆ ತೆರೀತೀವಿ ಅಂತ ನೋಡೋಣ. ಇದನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಲ್ಲ? ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನವನ್ನ ಬಳಸಿ ಇವತ್ತು ರಿಸರ್ಚರ್ಸ್ ನಮ್ಮ ಸ್ಮಾರ್ಟ್ ವಾಚ್, ಸ್ಮಾರ್ಟ್ ಕ್ಯಾಮ್ರಾ, ಈ ಥರದ ಇಂಟರ್ನೆಟ್ ಆಫ್ ಥಿಂಗ್ಸ್ ಡಿವೈಸ್ಗಳನ್ನ ಸೇಫಾಗಿಡೋಕೆ ಇನ್ಕ್ರಿಪ್ಷನ್ ಅಲ್ಗಾರಿದಮ್ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಾಚೀನ ಜ್ಞಾನ ಇವತ್ತಿನ ಡಿಜಿಟಲ್ ಜಗತ್ತನ್ನ ಕಾಪಾಡ್ತಿದೆ. ಈ ಮಾಡರ್ನ್ ಅಲ್ಗಾರಿದಮ್ KTPY ಹೇಗೆ ಕೆಲಸ ಮಾಡುತ್ತೆ ಅಂತ ಸಿಂಪಲ್ ಆಗಿ ನೋಡೋಣ.
ಇದು ನಮ್ಮ ಹಳೆ ಪದ್ಧತಿಯಿಂದಲೇ ಸ್ಫೂರ್ತಿ ಪಡೆದಿದೆ. ಹೇಗೆ ಶ್ಲೋಕದ ಅಕ್ಷರಗಳು ನಂಬರ್ ಆಗುತ್ತೋ ಹಾಗೆಯೇ ಇಲ್ಲಿ ಟೆಕ್ಸ್ಟನ್ನ ಕಂಪ್ಯೂಟರ್ ಭಾಷೆಗೆ ಅಂದ್ರೆ ಬೈನರಿಗೆ ಕನ್ವರ್ಟ್ ಮಾಡಲಾಗುತ್ತೆ. ನಂತರ ನಮ್ಮ ಋಷಿಗಳು ಬಳಸ್ತಾ ಹಾಗೆ ಒಂದು ತರಹದ ಮ್ಯಾಥಮ್ಯಾಟಿಕಲ್ ಕೀಗಳನ್ನು ಬಳಸಿ ಡೇಟಾವನ್ನು ಸೇಫ್ ಆಗಿ ಎನ್ಕ್ರಿಪ್ಟ್ ಮಾಡಲಾಗುತ್ತೆ. ಇದರ ಬೇಸಿಕ್ ಪ್ರಿನ್ಸಿಪಲ್ ಒಂದೇ, ಭಾಷೆಯನ್ನ ಗಣಿತವಾಗಿ ಬದಲಾಯಿಸಿ ಜ್ಞಾನವನ್ನ ಕಾಪಾಡೋದು. ಈಗ ನಾವು ನಮ್ಮ ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ವಿಭಾಗಕ್ಕೆ ಬಂದಿದ್ದೀವಿ. ಇದು ನಾವು ಜ್ಞಾನವನ್ನ ಹೇಗೆ ನೋಡ್ತೀವಿ ಮತ್ತು ಯಾವುದನ್ನ ಪ್ರೂಫ್ ಅಂತ ಒಪ್ಕೋತೀವಿ ಅನ್ನೋದ್ರ ಬಗ್ಗೆ. ಜ್ಞಾನವನ್ನ ಪಡೆಯೋಕ್ಕೆ ಎರಡು ಬೇರೆ ಬೇರೆ ದಾರಿಗಳಿವೆ. ಯುರೋಪಿಯನ್ ಸೈನ್ಸ್ ವಸ್ತುಗಳ ನಡುವೆ ಇರೋ ಹೊರಗಿನ ಸಂಬಂಧಗಳನ್ನು ಹುಡುಕುತ್ತೆ. ಅದರ ದೃಷ್ಟಿ ಯಾವಾಗಲೂ ಹೊರಗಡೆ ಇರುತ್ತೆ. ಆದರೆ ಪ್ರಾಚೀನ ಭಾರತೀಯ ವಿಧಾನ ಇದೆಯಲ್ಲ, ಅದು ವಸ್ತುವಿನ ಮೇಲೆ ನೇರವಾಗಿ ಫೋಕಸ್ ಮಾಡುತ್ತೆ. ಇಲ್ಲಿ ಜ್ಞಾನವನ್ನ ದೃಷ್ಟಿ ಅಂದ್ರೆ ನೇರ ಗ್ರಹಿಕೆ ಮೂಲಕ ಪಡಿತಾರೆ. ಹಾಗಾಗಿ ನಮ್ಮ ಋಷಿಗಳ ಜ್ಞಾನವನ್ನ ಮಾಡರ್ನ್ ಸೈನ್ಸ್ನ ಒಂದು ಹಳೆ ಅಥವಾ ಇನ್ಕಂಪ್ಲೀಟ್ ವರ್ಷನ್ ಅಂತ ನೋಡೋದು ಸರಿಯಲ್ಲ. ಅದು ಪ್ರೀ ಸೈಂಟಿಫಿಕ್ ಆಗಿರಲಿಲ್ಲ. ಬದಲಾಗಿ ಅದು ಬೇರೆದೇ ಆದ ಒಂದು ಜ್ಞಾನದ ತಳಹದಿ ಮೇಲೆ ಕಟ್ಟಿದ ಹೈಪರ್ ಸೈಂಟಿಫಿಕ್ ಜ್ಞಾನವಾಗಿತ್ತು. ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಬೇರೆ ದೃಷ್ಟಿಕೋನ ಬೇಕು. ಹಾಗಾದರೆ ಈ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ಪ್ರಾಚೀನ ಜ್ಞಾನ ಆಧುನಿಕ ವಿಜ್ಞಾನದ ಒಂದು ಹಳೆ ಡ್ರಾಫ್ಟ್ ಅಲ್ವೇ ಅಲ್ಲ, ಬದಲಾಗಿ ಅದು ಸಂಪೂರ್ಣವಾಗಿ ಬೇರೆಯೇ ಆದ ಒಂದು ವಿಜ್ಞಾನವೇ. ಅದರ ಸೀಕ್ರೆಟ್ ಕೋಡ್ಗಳನ್ನು ನಾವೀಗಷ್ಟೇ ಡಿಕೋಡ್ ಮಾಡೋಕೆ ಶುರು ಮಾಡಿದ್ದೀವಾ? ಈ ಬಗ್ಗೆ ಯೋಚನೆ ಮಾಡಿ.